ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ. ಈ ಸರ್ಕಾರ ಅಲಿಬಾಬಾ 40 ಕಳ್ಳರ ಗುಂಪಿನಂತೆ ಇದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಧಿಕಾರಕ್ಕೆ ಬಂದಾಗಿನಿಂದ 17 ರಿಂದ 18 ಎಸ್ಐಟಿಗಳನ್ನು ರಚನೆ ಮಾಡಿಕೊಂಡು ರಾಜಕೀಯ ಹಾಗೆತನ ತೋರುತ್ತಿರುವ ವ್ಯಕ್ತಿಗಳನ್ನ ಏನಂತ ಕರಿಬೇಕು? ಇಡಿಯನ್ನ ಸಚಿವ ಕೃಷ್ಣ ಬೈರೇಗೌಡರು ಸೀಳು ನಾಯಿ ಅಂತ ನಿಂದಿಸಿರುವ ಕುರಿತು ಮಾತನಾಡಿ ಅವರಿಗೆ ಹ್ಯಾಟ್ಸ್ ಆಫ್ ಮಾಡೋಣ ಅಂತ ಲೇವಡಿ ಮಾಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಯಾರು? ಸರ್ಕಾರದ ಅಧೀನದಲ್ಲಿ ಬರುವವರು ತಾನೆ. ಇವತ್ತು ಎಷ್ಟು ಜನ ಮಂತ್ರಿಗಳು ಸಮಜಾಯಿಸಿ ಕೊಡ್ತಿದ್ದಾರೆ. ಎಲ್ಲರೂ ರೀತಿಯಲ್ಲಿ ನಿಂತವರಂತೆ ಇಡಿಯನ್ನ ಬೈಯುತ್ತಿದ್ದಾರೆ. ತಪ್ಪು ಮಾಡಿದ್ದಾರೆ, ಹತಾಶೆಯಿಂದ ನಿಂದನೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಹಾಸನದ ಪ್ರಕರಣಕ್ಕೆ ಸಂಬಂಧಿಸಿ ವಕೀಲ ದೇವರಾಜೇಗೌಡ ಅವರು ಆಡಿಯೋ ರಿಲೀಸ್ ಮಾಡಿದ್ರು. ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಏನೇನು ಹೇಳಿದ್ರು ಎನ್ನುವುದನ್ನ ಇಡೀ ದೇಶವೇ ಕೇಳಿಸಿಕೊಂಡಿದೆ. ಹಾಸನದಲ್ಲಿ ಅದೇನೋ ಸಮಾವೇಶ ಮಾಡ್ತಿದ್ದಾರಂತೆ, ಸಾಂತ್ವನ ಹೇಳುವುದಕ್ಕೆ ಹೋಗ್ತಾರಂತೆ. ಯಾರಿಗೆ ಸಾಂತ್ವನ ಹೇಳ್ತೀಯಪ್ಪ ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ರು. ಆ ಹೆಣ್ಣು ಮಕ್ಕಳ ಫೋಟೋ ಹಾಕಿ ಬೀದಿಗಳಲ್ಲಿ ಪ್ರಚಾರ ಮಾಡಿದ್ರಲ್ವಾ? ಯಾರಾದ್ರೂ ಒಬ್ಬರನ್ನಾದ್ರೂ ಬಂಧಿಸಿದ್ದೀರಾ? ಇವರು ಆ ವಿಡಿಯೋ ಹರಿಬಿಟ್ಟವರನ್ನ ಅರೆಸ್ಟ್ ಮಾಡಿದ್ದೀರಾ? ಇದು ನಿಮ್ಮ ಎಸ್ಐಟಿ ತನಿಖೆನಾ? ಇದೆಲ್ಲದಕ್ಕೂ ಕಾಲ ಒಂದು ದಿನ ಉತ್ತರ ಕೊಡುತ್ತೆ. ಸತ್ಯಗಳು ಹೊರಗೆ ಬರುವುದು ನಿಶ್ಚಿತ. ಕೃಷ್ಣ ಬೈರೇಗೌಡ್ರೆ, ನೀವು ಹೇಗೆ ನಡೆದುಕೊಳ್ತೀರಾ? ನಿಮ್ಮ ಸರ್ಕಾರ ಹೇಗೆ ನಡೆದುಕೊಳ್ತಾ ಇದೆ? ಸಚಿವ ಪರಮೇಶ್ವರ್ ಹೇಳಿಕೆ ನೋಡಿದೆ. ಇವರನ್ನ ದೇವರೇ ಕಾಪಾಡಬೇಕು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂಬಂತಾಗಿದೆ ಇವರದ್ದು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಆಡಿಯೋ ಬಿಟ್ರಲ್ಲ, ಅದರಲ್ಲಿ ಇದೇ ನಿಮ್ಮ ಡೆಪ್ಟಿ CM ಏನು ಹೇಳಿದ್ದಾರೆ? ಆ ಕೇಸ್ ಹಾಕ್ಸಕ್ಕೆ ಕರ್ಕೊಂಬಂದ ಹೆಣ್ಮಗಳನ್ನ ಹರಸಾಹಸ ಪಟ್ಟಿದ್ದೀನಿ, ಇರಪ್ಪ ಇದನ್ನೇ ನಾನು ಹರಸ್ಕೊಂಡ್ರೆ ಸಾಕಾಗಿದೆ ಅಂತ ಹೇಳ್ತಾರಲ್ಲ. ಇವತ್ತು ಏನೋ ಹಾಸನದಲ್ಲಿ ನಾಳೆ ದಿನ ಅದೆಂಥ ಸಮಾವೇಶ? ಜನಕಲ್ಯಾಣ ಸಮಾವೇಶ. ಏನೋ ಪಾಪ ಅಲ್ಲಿ ಸಾಂತ್ವನ ಹೇಳಕ್ಕೆ ಹೋಗ್ತಾರಂತೆ. ಯಾರಿಗೆ ಸಾಂತ್ವನ ಹೇಳ್ತೀಯಪ್ಪ? ಆ ಹೆಣ್ಣು ಮಕ್ಕಳನ್ನ ಫೋಟೋಗಳನ್ನು ಹಾಕಿ ಬೀದಿಲಿ ಪ್ರಚಾರ ಮಾಡಿದ್ರಲ್ಲ, ಯಾರನ್ನಾದರೂ ಒಬ್ಬನ್ನ ಅರೆಸ್ಟ್ ಮಾಡಿದ್ರೆ ಆ ಕ್ಯಾಸೆಟ್ ಬಿಟ್ಟಂಥವ್ರನ್ನ, ಇದು ನಿಮ್ಮ SIT ತನಿಖೆನಾ ನೀವು ನಡೆಸ್ತಾ ಇರ್ತಕ್ಕಂಥದ್ದು? ಇವೆಲ್ಲದಕ್ಕೂ ಕಾಲ ಒಂದು ದಿನ ಉತ್ತರ ಕೊಡುತ್ತೆ. ಇದಕ್ಕೆಲ್ಲ ಸತ್ಯಗಳು ಹೊರಗೆ ಬರುತ್ತೆ. ಕೃಷ್ಣ ಬೈರೇಗೌಡ್ರೆ, ನೀವ್ಯಾಕೆ ನಡ್ಕೊತಾ ಇದ್ದೀರಿ? ನಿಮ್ಮ ಸರ್ಕಾರ ಇವತ್ತು ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾಯಿದ್ರೆ ಪಾಪ ನಾನು ನೋಡಿದೆ, ಪರಮೇಶ್ವರ್ ಹೇಳಿಕೆ ನೋಡಿದೆ. ಇವ್ರನ್ನೆಲ್ಲ ದೇವರೇ ಕಾಪಾಡಬೇಕು. ಇಲ್ಲಿ ಆಗಿದೆ ಅಂದ್ರೆ ಈಗ